ನಮಸ್ಕಾರ ಸ್ನೇಹಿತರೆ. ಈ ಬ್ರಹ್ಮಾಂಡವನ್ನು ಸೃಷ್ಟಿಸುವನು ಬ್ರಹ್ಮ, ಸಂಹರಿಸುವ ಶಕ್ತಿ ಇರುವವನು ಶಿವ. ಈ ಜಗತ್ತನ್ನು ಕಾಪಾಡುವ ಶಕ್ತಿ ಯಾರು ಗೊತ್ತೇ? ಅದು ವಿಷ್ಣು. ಧರ್ಮ ಅಪಾಯದಲ್ಲಿದ್ದಾಗ, ಅಧರ್ಮ ಹೆಚ್ಚಾದಾಗ, ಭಕ್ತರು ಕಷ್ಟದಲ್ಲಿದ್ದಾಗ ವಿಷ್ಣು ಕೇವಲ ನೋಡ್ತಿರ್ಲಿಲ್ಲ, ಅವರು ಸ್ವತಃ ಭೂಮಿಗೆ ಅವತರಿಸುತ್ತಿದ್ದರು. ಒಮ್ಮೆ ಮೀನಾಗಿ, ಒಮ್ಮೆ ಆಮೆಯಾಗಿ, ಒಮ್ಮೆ ಭೀಕರ ನರಸಿಂಹನಾಗಿ, ಮತ್ತೊಮ್ಮೆ ಶ್ರೀರಾಮನಾಗಿ, ಕೃಷ್ಣನಾಗಿ. ಹೀಗೆ ಯುಗಯುಗಗಳಲ್ಲಿ ಧರ್ಮವನ್ನು ಉಳಿಸಲು ಅವರು ತೆಗೆದುಕೊಂಡ 10 ಮಹತ್ವದ ಅವತಾರಗಳೇ ದಶಾವತಾರ. ಈ ದಶಾವತಾರಗಳ ಹಿಂದೆ ಇರುವ ರೋಚಕ ಕಥೆಗಳು, ಆಳವಾದ ಸಂದೇಶಗಳು ಮತ್ತು ಜೀವನಕ್ಕೆ ನೀಡುವ ಮಹತ್ವದ ಪಾಠಗಳು ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೃಷ್ಟಿಯ ಆರಂಭದಲ್ಲಿ ಒಂದು ಮಹಾಪ್ರಳಯ ಸಂಭವಿಸಿತು. ಭೂಮಿ ನೀರಿನಲ್ಲಿ ಮುಳುಗಿತು. ಆಗ ವಿಷ್ಣುದೇವರು ಮೀನಿನ ರೂಪದಲ್ಲಿ ಅವತಾರ ತೆಗೆದುಕೊಂಡರು. ಸತ್ಯವ್ರತ ಮಹಾರಾಜನಿಗೆ ಮುನ್ನೆಚ್ಚರಿಕೆ ನೀಡಿ ಎಲ್ಲ ಜೀವಿಗಳನ್ನು ಒಂದು ನೌಕೆಯಲ್ಲಿ ಉಳಿಸಲು ಹೇಳಿದರು. ಪ್ರಳಯದ ನೀರಿನಲ್ಲಿ ಆ ನೌಕೆಯನ್ನು ಸುರಕ್ಷಿತವಾಗಿ ಸಾಗಿಸಿದರು. ಈ ಅವತಾರ ನಮಗೆ ತಿಳಿಸುವ ಸಂದೇಶ: ಸಂಕಷ್ಟದ ಸಮಯದಲ್ಲಿ ಧರ್ಮವನ್ನು ಮತ್ತು ಜೀವಿಗಳನ್ನು ಕಾಪಾಡುವುದು ದೇವರ ಕರ್ತವ್ಯ. ಹೀಗೆ ಮಹಾಪ್ರಳಯದ ಕತ್ತಲಲ್ಲಿ ಧರ್ಮದ ದೀಪವನ್ನು ಆರದಂತೆ ಕಾಪಾಡಿದವರು ವಿಷ್ಣು ಅವರ ಮತ್ಸ್ಯ ಅವತಾರ. ಸತ್ಯವ್ರತ ಮಹಾರಾಜನು ನಂತರ ವೈವಸ್ವತ ಮನುವಾಗಿ ಹೊಸ ಯುಗವನ್ನು ಆರಂಭಿಸಿದರು. ಜೀವ ಸೃಷ್ಟಿ ಮತ್ತೆ ಬೆಳೆಯಿತು, ಧರ್ಮ ಮತ್ತೆ ಸ್ಥಾಪಿತವಾಯಿತು. ದೇವರು ಮತ್ತು ಅಸುರರು ಅಮೃತಕ್ಕಾಗಿ ಕ್ಷೀರಸಾಗರ ಮಥನ ಮಾಡಬೇಕಾಯಿತು. ಮಂದರ ಪರ್ವತವನ್ನ ಮದನದ ದಂಡವಾಗಿ ಬಳಸಿದರು. ಆದರೆ ಅದು ನೀರಿನಲ್ಲಿ ಮುಳುಗತೊಡಗಿತು. ಆಗ ವಿಷ್ಣುದೇವರು ಆಮೆಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ಪರ್ವತವನ್ನ ತಮ್ಮ ಬೆನ್ನಿನ ಮೇಲೆ ಹೊತ್ತರು. ಹೀಗೆ ಅಮೃತ ದೊರೆಯಿತು. ಈ ಅವತಾರ ಸಹಕಾರ ಮತ್ತು ಸ್ಥೈರ್ಯದ ಮಹತ್ವವನ್ನು ತಿಳಿಸುತ್ತದೆ. ಹಿರಣ್ಯಾಕ್ಷ ಎಂಬ ಅಸುರನು ಭೂಮಿಯನ್ನ ಸಮುದ್ರದ ಆಳಕ್ಕೆ ಎಸೆದನು. ಆಗ ವಿಷ್ಣುದೇವರು ಹಂದಿಯ ರೂಪದಲ್ಲಿ ಅವತಾರ ತೆಗೆದುಕೊಂಡು ಸಮುದ್ರಕ್ಕೆ ಹಾರಿ ಭೂಮಿಯನ್ನು ತನ್ನ ದಂತಗಳ ಮೇಲೆ ಎತ್ತಿ ರಕ್ಷಿಸಿದರು. ಧರ್ಮವನ್ನು ಕಾಪಾಡಲು ದೇವರು ಯಾವ ರೂಪವನ್ನಾದರೂ ತಾಳುತ್ತಾರೆ ಎಂಬುದು ಇದರ ಸಂದೇಶ. ಹಿರಣ್ಯಕಶಿಪು ಎಂಬ ಅಹಂಕಾರಿ ಅಸುರನು ತಾನೇ ದೇವರು ಎಂದು ಘೋಷಿಸಿದ್ದನು. ಆದರೆ ಅವನ ಮಗ ಪ್ರಹ್ಲಾದನು ವಿಷ್ಣುವಿನ ಭಕ್ತನಾಗಿದ್ದನು. ತಂದೆಯ ಕ್ರೌರ್ಯದಿಂದ ಭಕ್ತನನ್ನು ರಕ್ಷಿಸಲು ವಿಷ್ಣು ಅರ್ಧ ಮನುಷ್ಯ ಅರ್ಧ ಸಿಂಹರೂಪದಲ್ಲಿ ಪ್ರತ್ಯಕ್ಷರಾದರು. ಸಂಧ್ಯಾಕಾಲದಲ್ಲಿ ಬಾಗಿಲಿನ ಮೆಟ್ಟಿಲಲ್ಲಿ ತನ್ನ ನಖಗಳಿಂದ ಹಿರಣ್ಯಕಶಿಪುವನ್ನ ಸಂಹರಿಸಿದರು. ಇದು ಭಕ್ತನ ರಕ್ಷಣೆ ಮತ್ತು ಅಹಂಕಾರದ ನಾಶದ ಕಥೆ. ಕಾಲಚಕ್ರ ಮುಂದುವರಿಯುತ್ತಿದ್ದಂತೆ ಭೂಮಿಯಲ್ಲಿ ಮತ್ತೊಬ್ಬ ಮಹಾಶಕ್ತಿಶಾಲಿ ರಾಜ ಉದಯನಾದನು. ಅವನ ಹೆಸರು ಬಲಿ ಚಕ್ರವರ್ತಿ. ಬಲಿ ಚಕ್ರವರ್ತಿ ಶಕ್ತಿಶಾಲಿ ಮತ್ತು ದಾನಶೀಲ ರಾಜನಾಗಿದ್ದನು. ದೇವರುಗಳು ಭಯಗೊಂಡರು. ಧರ್ಮದ ಸಮತೋಲನ ಕದಡದಂತೆ ಕಾಪಾಡಲು ವಿಷ್ಣು ಬಾಲ ಬ್ರಾಹ್ಮಣ ರೂಪದಲ್ಲಿ ಅವತರಿಸಿದರು. ಅವರು ಬಲಿಯ ಯಜ್ಞಶಾಲೆಗೆ ಬಂದು 3 ಹೆಜ್ಜೆ ಭೂಮಿ ಮಾತ್ರ ದಾನವಾಗಿ ಕೇಳದರು. ಬಲಿ ಚಕ್ರವರ್ತಿ ವಿನಯದಿಂದ ಒಪ್ಪಿದನು. ಆ ಕ್ಷಣದಲ್ಲಿ ವಾಮನನು ತ್ರಿವಿಕ್ರಮ ರೂಪ ತಾಳಿದರು. 2 ಹೆಜ್ಜೆಗಳಲ್ಲಿ ಭೂಮಿ ಮತ್ತು ಆಕಾಶವನ್ನು ಆವರಿಸಿದರು. 3ನೇ ಹೆಜ್ಜೆಗೆ ಸ್ಥಳವಿಲ್ಲದೆ ಬಲಿ ತನ್ನ ತಲೆಯನ್ನ ಅರ್ಪಿಸಿದನು. ವಿಷ್ಣು ಬಲಿಯ ತಲೆಯ ಮೇಲೆ 3ನೇ ಹೆಜ್ಜೆಯನ್ನಿಟ್ಟು ಅವನಿಗೆ ಮೋಕ್ಷ ಮತ್ತು ಅಮರ ಗೌರವವನ್ನು ನೀಡಿದರು. ಇದು ದಾನ, ವಿನಯ ಮತ್ತು ದೇವರ ಮಹಿಮೆ ಬಗ್ಗೆ ತಿಳಿಸುತ್ತದೆ. ಕಾಲಚಕ್ರ ಮುಂದುವರಿಯುತ್ತಿದ್ದಂತೆ ಭೂಮಿಯಲ್ಲಿ ಮತ್ತೆ ಅಸಮತೋಲನ ಉಂಟಾಯಿತು. ಕ್ಷತ್ರಿಯ ರಾಜರು ಅಹಂಕಾರದಿಂದ ಧರ್ಮವನ್ನು ಮೀರಿ ನಡೆದುಕೊಳ್ಳತೊಡಗಿದರು. ಆಗ ವಿಷ್ಣು ಬ್ರಾಹ್ಮಣ ಯೋಧ ರೂಪದಲ್ಲಿ ಪರಶುರಾಮನಾಗಿ ಅವತರಿಸಿದರು. ಅವರು ಅನ್ಯಾಯ ಮಾಡುವ ರಾಜರನ್ನು ಸೋಲಿಸಿ ಧರ್ಮವನ್ನ ಪುನಃ ಸ್ಥಾಪಿಸಿದರು. ಇದು ನ್ಯಾಯಕ್ಕಾಗಿ ಹೋರಾಡುವ ಸಂಕೇತ. ಅಧರ್ಮ ಎಷ್ಟೇ ಬಲಿಷ್ಠವಾಗಿದ್ದರೂ ನ್ಯಾಯದ ಶಕ್ತಿ ಅದನ್ನು ಜಯಿಸುತ್ತದೆ ಎಂಬುದನ್ನು ಈ ಅವತಾರ ತೋರಿಸಿತು. ಯುಗಗಳು ಬದಲಾಗುತ್ತಿದ್ದಂತೆ
ಭೂಮಿಯಲ್ಲಿ ಮತ್ತೆ ಅಧರ್ಮ ತನ್ನ ನೆರಳನ್ನು ಹರಡತೊಡಗಿತು. ತ್ರೇತಾಯುಗದಲ್ಲಿ ರಾವಣ ಎಂಬ ಮಹಾಬಲಿಷ್ಠ ಅಸುರನು ಲೋಕಕ್ಕೆ ಭೀತಿ ತಂದನು. ಆಗ ವಿಷ್ಣು ಅಯೋಧ್ಯೆಯಲ್ಲಿ ರಾಮನಾಗಿ ಜನಿಸಿದರು. ಧರ್ಮ, ಸತ್ಯ ಮತ್ತು ಆದರ್ಶ ಜೀವನದ ಪ್ರತಿರೂಪವಾಗಿ ಬದುಕಿದ ರಾಮನು ರಾವಣನನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದರು. ರಾಮ ಅವತಾರವು ಸತ್ಯ, ಕರ್ತವ್ಯ ಮತ್ತು ಆದರ್ಶ ಜೀವನದ ಮಹತ್ವವನ್ನು ತಿಳಿಸುತ್ತದೆ. ಕಾಲವು ದ್ವಾಪರ ಯುಗದತ್ತ ಸಾಗುತ್ತಿದ್ದಂತೆ ಲೋಕದಲ್ಲಿ ಮತ್ತೆ ಅಧರ್ಮ ತನ್ನ ಬೇರುಗಳನ್ನು ಗಾಢಗೊಳಿಸಿತು. ದ್ವಾಪರ ಯುಗದಲ್ಲಿ ಅಧರ್ಮ ಹೆಚ್ಚಾದಾಗ ವಿಷ್ಣು ಕೃಷ್ಣನಾಗಿ ಅವತರಿಸಿದರು. ಮಥುರೆಯಲ್ಲಿ ಕಂಸನ ಕ್ರೂರ ಆಡಳಿತ, ಹಸ್ತಿನಾಪುರದಲ್ಲಿ ಕೌರವರ ಅಹಂಕಾರ, ಲೋಭ, ಅಧಿಕಾರದ ಹಂಬಲ ಮತ್ತು ಸ್ವಾರ್ಥ ಸಹೋದರರನ್ನೇ ಶತ್ರುಗಳಾಗಿ ಮಾಡಿತು. ಧರ್ಮಪಕ್ಷವಾದ ಪಾಂಡವರು ಅನ್ಯಾಯಕ್ಕೆ ಒಳಗಾದರು. ದ್ವಾಪರ ಯುಗದಲ್ಲಿ ಅಧರ್ಮ ಹೆಚ್ಚಾದಾಗ ವಿಷ್ಣು ಕೃಷ್ಣನಾಗಿ ಅವತರಿಸಿದರು. ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಗೀತೋಪದೇಶ ನೀಡಿದರು. ಕೃಷ್ಣ ಅವತಾರವು ಜ್ಞಾನ, ಭಕ್ತಿ ಮತ್ತು ಕರ್ಮಯೋಗದ ಸಂದೇಶವನ್ನ ಸಾರುತ್ತದೆ. ಯುಗಗಳು ಮುಂದುವರಿದಂತೆ ಮಾನವ ಹೃದಯಗಳಲ್ಲಿ ಅಶಾಂತಿ ಹೆಚ್ಚತೊಡಗಿತು. ಯಜ್ಞಗಳು, ಆಚರಣೆಗಳು ಹೆಚ್ಚಾದರೂ ಅಂತರಂಗದಲ್ಲಿ ಶಾಂತಿ ಕಡಿಮೆಯಾಯಿತು. ಶಾಂತಿ ಹೊರಗೆಲ್ಲ, ಅದು ಒಳಗೇ ಇದೆ. ಅಹಿಂಸೆ ಮತ್ತು ಕರುಣೆಯ ಸಂದೇಶವನ್ನ ಲೋಕಕ್ಕೆ ನೀಡಲು ವಿಷ್ಣು ಬುದ್ಧನಾಗಿ ಅವತರಿಸಿದರು. ಈ ಅವತಾರವು ಕರುಣೆ ಮತ್ತು ಜ್ಞಾನವೇ ನಿಜವಾದ ಶಕ್ತಿ ಎಂಬುದನ್ನು ತಿಳಿಸುತ್ತದೆ. ಕಾಲಚಕ್ರವು ತನ್ನ ಅಂತಿಮ ಹಂತದತ್ತ ಸಾಗುತ್ತಿರುವಾಗ ಕಲಿಯುಗದ ಪ್ರಭಾವ ಭೂಮಿಯನ್ನು ಆವರಿಸುತ್ತದೆ. ಸತ್ಯ ಕ್ಷೀಣಿಸುತ್ತದೆ. ಅಧರ್ಮ ತನ್ನ ಶಿಖರವನ್ನು ತಲುಪುತ್ತದೆ. ಲೋಭ, ಸ್ವಾರ್ಥ ಮತ್ತು ಅನ್ಯಾಯವು ಮಾನವ ಮನಸ್ಸನ್ನ ಸಂಪೂರ್ಣವಾಗಿ ಹಿಡಿದುಕೊಳ್ಳುತ್ತದೆ. ನ್ಯಾಯಕ್ಕಾಗಿ ಕೂಗುವ ಧ್ವನಿಗಳು ಮೌನವಾಗುತ್ತವೆ. ಧರ್ಮವು ಮತ್ತೆ ರಕ್ಷಣೆಗೆ ಕಾಯುತ್ತದೆ. ವಿಷ್ಣು ಅಂತಿಮ ಅವತಾರ ತಾಳುವ ಸಮಯ ಬರುತ್ತದೆ. ಅದು ಕಲ್ಕಿ ಅವತಾರ. ಕಲಿಯುಗದ ಅಂತ್ಯದಲ್ಲಿ ಅಧರ್ಮ ಪರಾಕಾಷ್ಠೆಗೆ ತಲುಪಿದಾಗ ವಿಷ್ಣು ಕಲ್ಕಿಯಾಗಿ ಅವತರಿಸುವರು ಎಂದು ಶಾಸ್ತ್ರಗಳು ಹೇಳುತ್ತವೆ. ಹೀಗೆ ಯುಗ ಯುಗಾಂತರಗಳಿಂದ ಧರ್ಮವನ್ನು ಕಾಪಾಡಲು ವಿಷ್ಣು ವಿಭಿನ್ನ ರೂಪಗಳಲ್ಲಿ ಅವತರಿಸ್ತಾ ಬಂದಿದ್ದಾರೆ. ಅವರು ಅಧರ್ಮವನ್ನು ಸಂಹರಿಸಿ ಧರ್ಮವನ್ನು ಪುನಃ ಸ್ಥಾಪಿಸುವರು. ಪ್ರತಿ ಅವತಾರವೂ ಒಂದು ಸಂದೇಶ, ಪ್ರತಿ ರೂಪವೂ ಒಂದು ಪಾಠ. ಸಹಕಾರ, ನ್ಯಾಯ, ಸತ್ಯ, ಕರುಣೆ, ಜ್ಞಾನದ ಇವೆಲ್ಲವೂ ದಶಾವತಾರಗಳ ಸಾರಾಂಶ. ಅಧರ್ಮ ಎಷ್ಟೇ ಬಲಿಷ್ಠವಾಗಿದ್ದರೂ ಧರ್ಮದ ಬೆಳಕು ಎಂದಿಗೂ ಆರದು. ಯುಗಗಳು ಬದಲಾಗಬಹುದು, ಕಾಲ ಬದಲಾಗಬಹುದು, ಆದರೆ ಧರ್ಮದ ಜಯ ಶಾಶ್ವತ. ಇದೇ ದಶಾವತಾರಗಳ ಮಹಿಮೆ. ಇದೇ ಭಗವಂತನ ದಿವ್ಯ ಲೀಲೆ. ಧರ್ಮದ ಈ ದಿವ್ಯ ಕಥೆಗಳು ಇನ್ನೂ ನಿಮ್ಮವರೆಗೆ ತಲುಪಲು ನಿಮ್ಮ ಬೆಂಬಲ ಅತ್ಯಂತ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.